ಪ್ರಚಲಿತ ಘಟನೆಗಳು. ಇಂದು ವಿಶ್ವ ಛಾಯಾಗ್ರಹಣ ದಿನ. ಫ್ರಾನ್ಸ್ ಸರ್ಕಾರವು 1839 ಆಗಸ್ಟ್ 19ರಂದು ಮೊದಲ ಬಾರಿಗೆ ಆಚರಿಸಿತ್ತು. ಫ್ರಾನ್ಸ್ ದೇಶದ ಲೂಯಿಸ್ ಡಾಗರ್ ಅವರು ಡಾಗಿರೋಟೈಪ್ ಫೋಟೋ ತಂತ್ರಜ್ಞಾನವನ್ನು 1839ರಲ್ಲಿ ಜಗತ್ತಿಗೆ ಪರಿಚಯಿಸಿದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿಯನ್ನಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಲಾಗಿದೆ. ನವದೆಹಲಿಯಲ್ಲಿ ಸೆಪ್ಟೆಂಬರ್ 12 ಮತ್ತು 13ರಂದು ಬ್ರಿಕ್ಸ್ ಸಮ್ಮೇಳನ ನಡೆಯಲಿದೆ. ಭಾರತವು ಅಧ್ಯಕ್ಷತೆಯನ್ನು ವಹಿಸುತ್ತಿದೆ. ದೇಶದಲ್ಲೇ ಅತಿ ಹೆಚ್ಚು ಎಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನ. ಕರ್ನಾಟಕದಲ್ಲಿ 6,805 ಸ್ಟೇಷನ್ಗಳಿವೆ. ಮಹಾರಾಷ್ಟ್ರವು 6,985 ಸ್ಟೇಷನ್ಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಇಸ್ರೋ ಅಧ್ಯಕ್ಷ ಡಾ. ವಿ. ನಾರಾಯಣನ್. 2025ನೇ ಸಾಲಿನ ಕ್ರೀಡಾ ಪ್ರಶಸ್ತಿಯು ಪ್ರಕಟಗೊಂಡಿದ್ದು, 17 ಮಂದಿಗೆ ಅರ್ಜುನ ಪ್ರಶಸ್ತಿ ಹಾಗೂ ಯಾರಿಗೂ ಒಲಿಯದ ಖೇಲ್ ರತ್ನ ಪ್ರಶಸ್ತಿ. ಖೇಲ್ ರತ್ನ ಪುರಸ್ಕಾರವು ಪದಕ, ಪ್ರಶಸ್ತಿ ಪತ್ರದೊಂದಿಗೆ 25 ಲಕ್ಷ ನಗದನ್ನು, ಅರ್ಜುನ ಪ್ರಶಸ್ತಿಯು 15 ಲಕ್ಷ ನಗದನ್ನು ಒಳಗೊಂಡಿರುತ್ತದೆ. ಜೀವಮಾನ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯು ಬಾಕ್ಸಿಂಗ್ ಪಟು ಧರ್ಮೇಂದ್ರ ಯಾದವ್ ಮತ್ತು ಕುಸ್ತಿಪಟು ವೀರೇಂದರ್ ಕುಮಾರ್ ಅವರಿಗೆ ಒಲಿದಿದೆ. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನದಂದು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅಂದು ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನ.